ಹಲೋ ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರಾಮದುರ್ಗದಲ್ಲಿ ರೈಲು ಮಾರ್ಗಕ್ಕಾಗಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ನಗರದ ವೆಂಕಟೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ದಿಂದ ವಿಧಾನಸೌಧದ ಎದುರು ರಾಮದುರ್ಗಕ್ಕೆ ರೈಲು ಮಾರ್ಗ ಬೇಕೆಂದು ಘೋಷಣೆ ಕೂಗುತ್ತಾ ಈ ಹೋರಾಟದಲ್ಲಿ ವ್ಯಾಪಾರಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾರ್ವಜನಿಕರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಕುತುಬುದ್ದೀನ್ ಕಾಜಿ, ಶಾಂತಿವೀರ ಸ್ವಾಮೀಜಿ, ಬಸವಲಿಂಗ ಸ್ವಾಮೀಜಿ, ರೇಣುಕಾ ಶಿವಯೋಗಿಗಳು, ಮೌಲಾನ್ ಜಾಹೂರ್, ಹಾಜಿ ಮೌಲಾನ್ ಇಮಾಮ್ ಹುಸೇನ್, ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್ ಬೈರ್ ಖಾದರ್, ಪ್ರದೀಪ್ ಕುಮಾರ್, ಮಲ್ಲಣ್ಣ ಯಾದವಾಡ್, ಡಾಕ್ಟರ್ KV ಪಾಟೀಲ್, ದಲಿತ ಮುಖಂಡರಾದ DR ದೊಡಮನಿ, MK ಯಾದವಾಡ್, ಪರತ್ಗೌಡ್ ಪಾಟೀಲ್, ಸುಭಾಷ್ ಗೋಡ್ಕೆ ಸೇರಿದಂತೆ ತಹಸೀಲ್ದಾರ್ ಪ್ರಕಾಶ್ ಹೊಳೆಗೋಳ್ ಅವರಿಗೆ ಮನವಿ ಸಲ್ಲಿಸಿದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಕಳೆದ 15 ದಿನಗಳಿಂದ ಹಗಲು ರಾತ್ರಿ ರಾಮದುರ್ಗ ನಗರದ ಮಹಾಜನತೆ ಲೋಕಾಪುರ್, ರಾಮದುರ್ಗ, ಸೌದತ್ತಿ, ಯಲ್ಲಮ್ಮ, ಧಾರವಾಡಕ್ಕೆ ರೈಲು ಸೌಲಭ್ಯ ಕೊಡಬೇಕು ಸರ್ಕಾರಗಳು ಅಂತೇಳಿ ಪ್ರಯತ್ನ ಮಾಡಿ ಇವತ್ತೊಂದು ಬೃಹತ್ತವಾದಂಥ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿದರು. ಸುಮಾರು 10 ರಿಂದ 15 ಸಾವಿರ ಜನ ಆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಈ ಯೋಜನೆ 2019ರಲ್ಲಿನ ಅನುಷ್ಠಾನಕ್ಕೆ ಬರಬೇಕಾಗಿತ್ತು. ಏನು ದುರ್ದೈವ, ನಮ್ಮ ಭಾಗದ ಜನಪ್ರತಿನಿಧಿಗಳು ಆ ಒಂದು ಸರ್ವೆ ಕಾರ್ಯ ಏನು ನಡೆದು ಹುಬ್ಬಳ್ಳಿ ರೈಲ್ವೆ ವಲಯದಿಂದ ದಿಲ್ಲಿ ರೈಲ್ವೆ ಬೋರ್ಡಿಗೆ ಏನು ಹೋಗಿದ್ದು ಅದನ್ನು ಫಾಲೋ ಅಪ್ ಮಾಡಲಾರ್ದ ಅದನ್ನು ವಿಫಲ ಆಗೈತಿ. ಈಗಾಗಲೇ ಜನರ ಬೇಡಿಕೆಗೆ, ಜನರ ಆಶೆಗೆ ತಕ್ಕಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು. ಅದರಂತೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಹೆಚ್ಚಿನ ಇಚ್ಛಾಶಕ್ತಿಗೆ ತೋರಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಯೋಜನೆ ಕಾರ್ಯರೂಪಕ್ಕೆ ಬರುವಲ್ಲಿ ಯಾವುದೇ ವೈಜ್ಞಾನಿಕ ತೊಂದರೆಗಳಿಲ್ಲ. ಎಲ್ಲ ರೀತಿಯಿಂದ ಇದು ಯೋಜನೆ ಅನುಷ್ಠಾನಕ್ಕೆ ಬರೋಕೆ ಫಿಟ್ ಐತಿ. ಫಿಟ್ ಇದ್ದಾಗ ಕಾರ್ಯರೂಪಕ್ಕೆ ಯಾಕೆ ಬರಂಗಿಲ್ಲ ಅಂತೇಳಿ ನಾನು ಎರಡೂ ಸರ್ಕಾರಗಳಲ್ಲಿ ಕೇಳ್ತೀನಿ, ಜನಪ್ರತಿನಿಧಿ ಕೇಳ್ತೀನಿ. ಈಗಾದರೂ ಕಾಲು ಬಿಚ್ಚಿಲ್ಲ. ಇದು ಹೋರಾಟದ ಒಂದು ಕಿಚ್ಚು, ಜನರ ಭಾವನೆಗೆ ಸ್ಪಂದನೆ ಮಾಡಬೇಕು. ತಾವುಗಳು ಮುಂದುವರೆದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸಲು ಸ್ಥಳೀಯ ಶಾಸಕರು ಮತ್ತು ಸಂಸದರು ಎಲ್ಲರೂ ಪ್ರಯತ್ನ ಮಾಡಬೇಕು. ಅದರಂತೆ BJP ಅವರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಸಮಾಜದ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ನೆರೆದಿರುವಂಥ ನಾವೇನು ರೈಲ್ವೆ ಸಮಿತಿ, ಕ್ರಿಯಾ ಸಮಿತಿ ಹೋರಾಟ ರಾಮದುರ್ಗ ತಾಲೂಕದವರು ಕ್ರಿಯಾ ಸಮಿತಿ ಸದಸ್ಯರು ಹಾಗೂ ಈ ಮೊದಲನೇದಾಗಿ ನನಗೆ ಹೇಳಬೇಕಪ್ಪ ಅಂತಂತಂದರೆ ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ವ್ಯಾಪಾರಿಸ್ತರು ಎಲ್ಲರೂ ತಮ್ಮ ಹಿಂದೆಂದೂ ಕಾಣಲಾರಂಥ ಪ್ರೋತ್ಸಾಹ ನೀಡಿದ್ದೀರಿ. ಅದಕ್ಕೆ ಈ ರೈಲ್ವೆ ಸಮಿತಿ ಇದೆ, ನಮ್ದೇನು ಹೋರಾಟ ಐತೆ ಅದು ಯಶಸ್ವಿ ಆಗ್ತೈತಿ ಅಂತ ಹೇಳಿ ನನಗೆ ಮಾತಾಡೋಕೆ 2 ಮಿನಿಟ್ ಅಂತ ಕೇಳ್ಯಾರೆ. ಅದಕ್ಕೂ ಲಘು ಮುಗಿಸ್ಬೇಕು, ಯಾಕಂದ್ರೆ ನಾನು ಬಿಸಿಲಾಗ ಕೂತಿದ್ದೆ. ಬಿಸಿಲು ಮುಂತಾದೈತಿ ಅನ್ನೋದು ನನಗೂ ಮನವರಿಕೆ ಆಗೈತಿ. ಅದಕ್ಕೆ ಈಗಾಗಲೇ ಎಲ್ಲರೂ ಮಾತಾಡೋದು ರೈಲ್ವೆ ಇದ್ರ ಸಲುವಾಗಿ ಮಾತಾಡೋದು, ನಮ್ಮ ರಾಮದುರ್ಗ ಬೇಕನ್ನೋ ಸಲುವಾಗಿ ಒಂದೇ ದೃಷ್ಟಿ ಅಭಿವೃದ್ಧಿ ಆಗಲೇಬೇಕು ಅನ್ನುವಂತ ಕೂಗು ಬಹಳ ವರ್ಷಗಳಿಂದ ಏನಿದೆ. ಅದರಲ್ಲಿ ಒಂದು ಭಾಗ ರೈಲ್ವೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬಹಳ ಕಡೆಗಳಲ್ಲಿ ರೈಲ್ವೆ ಅಭಿವೃದ್ಧಿ ಆಗ್ಯಾವು. ನೀವು ಕೊಂಕಣ ರೈಲ್ವೆಯನ್ನ ನೋಡಬಹುದು. ಗುಡ್ಡಗಾಡು ಮಾಲಿವೆ, ಸಮುದ್ರಗಳಿವೆ ಅಂತ ಹೇಳಿ ಕೈ ಚೆಲ್ಲಿದ್ರು. ಜನಪರ ಹೋರಾಟಗಳಿಂದ ಇವತ್ತು ಕೊಂಕಣಿ ರೈಲ್ವೆ ಆಗಿದೆ. ಒಂದು ರೈಲ್ ಬಿಡ್ತಿದ್ರೆ ಈಗ 5-6 ರೈಲ್ಗಳನ್ನ ಬಿಡುವಂತದ್ದು ಆಗಿದೆ. ಈಗ ಅಂದ್ರೆ ಜನಶಕ್ತಿ ಮುಂದೆ ಯಾವುದು ನಡೆಯುವುದಿಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಏನು ಕಳೆದ 20 ವರ್ಷಗಳಿಂದ ಇಲ್ಲಿ ಹೋರಾಟ ನಡೆದಿದೆ. ಮೊದಲಾಗಿ ಡುಮಾತ್ ವಕೀಲರು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಅದರ ನಂತರದಲ್ಲಿ ನಮ್ಮ ಸಹೋದರ ಬಶೀರ್ ಖೈರತ್ತಾರ್ ಅವರು ಹೋರಾಟವನ್ನ ಪ್ರಾರಂಭ ಮಾಡಿದ್ರು.
ಆ ನಂತರದಲ್ಲಿ ಕಾರಣಾಂತರದಿಂದ ಅದು ಜಾತ್ಯತೀತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ರ್ಯಾಲಿಯಲ್ಲಿ ನಾವು ಇವತ್ತಿನ ದಿವಸ ಎಲ್ಲ ಮನವಿಗೆ ಕರೆ ಕೊಟ್ಟು ಇಲ್ಲಿ ಬಂದಿರತಕ್ಕಂಥವ್ರಾಗಿದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ಕೊಂತೇನೆ. ಒಂದು ಬಾಗಲಕೋಟೆ ಕುರ್ಚಿ ಇರುವ ರೈಲು ಮಾರ್ಗ ಆಗಬೇಕಾಗಿತ್ತಂದ್ರೆ ಅಲ್ಲಿರ್ತಕ್ಕಂಥ ಹೋರಾಟದ ಕಿತ್ತು ಯಾವ ರೀತಿ ಇತ್ತು ಅನ್ನೋದನ್ನು ನಾವೆಲ್ಲರೂ ಮನವರಿಕೆ ಮಾಡ್ಕೋಬೇಕಾಗತ್ತೆ. ಒಂದು ರಾಮದುರ್ಗದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಹೋರಾಟ ಕಾಳಜಿಯವರಿಗೆ ಬಹಳ ಮನವರಿಕೆ ಇದೆ. ಕಾಳಜಿಯವರು ಇವತ್ತಿನ ದಿವಸ ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಮುಂಜಾನೆಯಿಂದ ನಮ್ಮ ಜೊತೆಗೆ ಇವತ್ತಿನವರೆಗೆ ನಮ್ಮ ಜೊತೆಗಿದ್ದಾರೆ. ಅವ್ರು ನಮ್ಮ ಜೊತೆಗೆ ಯಾಕಿದ್ದಾರೆ ಅಂತ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಬೇಕಾಗಿದೆ. ನಾವು ಬಿಸಿಲು ಹಚ್ಚಿದ್ರೆ ನೆರಳಿಗೆ ಓಡ್ತಾ ಇದ್ದೀವಿ, ಅಥವಾ ಭಾಳ ಥಂಡಿ ಆತಂತಂದ್ರೆ ಸ್ಯೂಟರ್ ಹಾಕೊಂತೀವಿ, ಮನುಷ್ಯನಿಗೆ ಬೇಜಾರಾತಂದ್ರೆ ಎಲ್ಲರೂ ಸೆರೆದಂಗಡೆ ಹೋಗ್ಕೊಂಡು ಸೆರೆ ಕುಡಿತೀವಿ. ಆದ್ರೆ ಈ ಹೋರಾಟ ಯಾವ ರೀತಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಂತೀವಿ. ಕಾಳಜಿಯವರು मुझे बहुत खुशी हो रही है कि यहाँ सुबह से हम सब रेलवे के लिए कोशिश कर रहे हैं और इससे पहले भी बहुत से हजरात ने हिस्सा लेकर उन्होंने अपने अंतर कोशिशें कर रहे हैं और करेंगे और हम अपनी तंजीम के साथ इस हिस्से में इस तंजीम और ये जो रेलवे के ताल्लुक से जो जोड़ा गया है हम हिस्सा लेंगे और शाना बशाना आपके साथ खड़े रहेंगे, क्योंकि रेलवे एक ज़रूरी चीज़ है. अगर ये हमारे ताल्लुके में ಹಾಕಿ ಸಮಯದ ಅಭಾವದಿಂದ ನಾನು ಒಂದೆರಡು ನಿಮಿಷದಲ್ಲಿ ಮಾತು ಮುಗಿಸ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಧರ್ಮ ಗುರುಗಳಿಗೆ ನಮಸ್ಕರಿಸುತ್ತಾ, ಕಳೆದ 2000 ಇಸ್ವಿಯಿಂದ ನಾನು ನಮ್ಮ ರೈಲ್ವೆ ಹೋರಾಟದ ನಾಯಕರಾದಂಥ ಕುತುಬುದ್ದೀನ್ ಕಾಜಿ ಅವರ ಜೊತೆ ಮೊದಲದಲ್ಲಿ ಹೋರಾಟ ಮಾಡ್ತಾ ಬಂದೆ. ಸತತ ಹೋರಾಟದಿಂದ ಕುರ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ ಯಶಸ್ವಿಯಾಯಿತು. ಆದರೂ ನಮಗೆ ಬಹಳ ಸಂತೋಷ. ಅವರ ನೇತೃತ್ವದಲ್ಲಿ ನಾನು ಬಹಳಷ್ಟು ಮೊದಲದಲ್ಲಿ ಹೋರಾಟಗಳನ್ನು ಮಾಡ್ತಾ ಮುಂದೆ 2009ರಿಂದ ರಾಮದುರ್ಗ ನಗರದಲ್ಲಿ ಕಂಟಿನ್ಯೂ ಮೇಲಿನ ಮೇಲೆ ಹೋರಾಟಗಳನ್ನು ಮಾಡಿ ಪ್ರತಿಭಟನೆಗಳನ್ನು ಮಾಡಿ ಸಾಕಷ್ಟು ಹೋರಾಟ ಪ್ರತಿಭಟನೆ ಮಾಡಿದ ಫಲ 2013 ಮತ್ತು 2019ರಲ್ಲಿ ಸರ್ವೆ ಪೂರ್ಣಗೊಂಡಿತು. ಕಾರಣಾಂತರದಿಂದ ಕೆಲವು ಜನರಿಗೆ ಕನ್ಫ್ಯೂಸ್ ಆಗ್ಬಹುದು, ಹೋರಾಟ ಸ್ಥಗಿತ ಆಗಿಲ್ಲ, ಹೋರಾಟ ನಿರಂತರ ಹೋರಾಟ ಆಗ್ತಾ ಇತ್ತು.